Hi, hello, welcome to YouTube classes with me Swati Mohan, and the class is for second semester BCom subject cost accounting. ಸ್ಟೂಡೆಂಟ್ಸ್, ನಿನ್ನೆ ನಿಮಗೆ ಪ್ರಾಬ್ಲಮನ್ನು ಕಳಿಸಿದ್ದೆ, ತುಂಬ ಜನ ಸಾಲ್ವ್ ಮಾಡಿ ಕಳಿಸಿದ್ದೀರಾ, ಕ್ವೆಶನನ್ನು ಕಳಿಸಿದ್ದೆ. ಇವತ್ತಿನ ದಿನ ಸೊಲ್ಯೂಷನ್ ಮಾಡ್ತೀನಿ ಅಂತ ಹೇಳಿದ್ದೆ. ಭಾಳ ಜನ ಪ್ರಾಬ್ಲಮನ್ನು ಮಾಡಿ ಕಳಿಸಿದ್ದೀರಾ, ಖುಷಿ ಆಯಿತು. ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ, ಸರಿಯಾಗೇ ಬಂದಿತ್ತು ಪ್ರಾಬ್ಲಮ್ಮು, ಮಿಸ್ಟೇಕ್ಸ್ ಕಡಿಮೆ ಮಾಡಿದ್ರಿ, ಯಾರೂ ಮಿಸ್ಟೇಕ್ ಮಾಡಿರಲಿಲ್ಲ, ಪ್ರಾಬ್ಲಮ್ ಕರೆಕ್ಟಾಗಿತ್ತು. ನಿಮ್ಮ ಪ್ರಾಬ್ಲಮ್ ಕರೆಕ್ಟಾಗಿದೆಯಾ ಅಲ್ವಾ ಅಂತ ಒಂದು ಸಲ ಸೊಲ್ಯೂಷನನ್ನು ನೋಡಿ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಪ್ರಾಬ್ಲಮ್ ಮಾಡಿಲ್ವೋ, ಪ್ರಾಬ್ಲಮ್ ಅರ್ಥ ಆಗಿಲ್ವೋ ಅವರಿಗೆ ಇವತ್ತಿನ ದಿನ ಸೊಲ್ಯೂಷನಿನ ವಿಡಿಯೋ. ಸೊ ಯೂಶ್ವಲಾಗಿ ನಿನ್ನೆ ಬೇರೆ ಥರ ಕ್ವೆಶನನ್ನು ಕೊಟ್ಟಿದ್ದೆ. ಇಷ್ಟು ದಿನ ಬರೀ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು, ಆ ಇನ್ಫಾರ್ಮೇಷನ್ ಮೇಲೆ ನಾವು ಪ್ರಾಬ್ಲಮನ್ನು ಮಾಡ್ತಾಯಿದ್ವಿ. ಬಟ್ ಯಾವ ಸಲಿಯ ಕ್ವೆಶನಲ್ಲೂ ಕೂಡ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟು ನಿಮಗೆ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೀಟ್ ಮಾಡಿ ಅಂತ ಇದುವರೆಗೂ ನಾನು ಮಾಡಿರೋ ಕ್ಲಾಸಲ್ಲಿ ನಿಮಗೆ ಈ ರೀತಿಯಾದಂತಹ ಕ್ವೆಶನ್ ಯಾವ ಸಲಿನೂ ಕೊಟ್ಟಿರಲಿಲ್ಲ. ಕೊಟ್ಟಿಲ್ಲದೆ ಇರೋ ಕಾರಣ ಇವತ್ತಿನ ಕ್ವೆಶನ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಸಲ್ಯೂಷನ್ ಮಾಮೂಲಿ ಆ್ಯಸ್ ಯೂಶ್ವಲ್ ನಾವು ಮಾಡಿರೋಂತಹ ಸಲ್ಯೂಷನನ್ನೇ ಇದರಲ್ಲೂ ಕೂಡ ಮಾಡೋ ಅಂಥದ್ದು. ಒಂದು ಸ್ಮಾಲ್ ಅಡ್ಜಸ್ಟ್ಮೆಂಟ್ ಇದೆ. ನೀವು ಕ್ವೆಶನನ್ನು ನೋಡ್ತಾ ಹೋದರೆ ಪ್ರೈಮ್ ಕಾಸ್ಟ್, ವರ್ಕ್ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ಟೋಟಲ್ ಕಾಸ್ಟ್ ಆ್ಯಂಡ್ ಕಾಸ್ಟ್ ಪರ್ ಯೂನಿಟ್, ಟೋಟಲ್ ನೆಟ್ ಪ್ರಾಫಿಟ್. ಸೊ ಇಲ್ಲಿ ಫುಲ್ ಪ್ರಾಬ್ಲಮಲ್ಲಿ ನಿಮ್ಗೆ ಎಲ್ಲೂ ಎಷ್ಟು ಯೂನಿಟ್ಟು ಡ್ಯೂರಿಂಗ್ ದ ಇಯರ್ ಪ್ರೊಡ್ಯೂಸ್ ಆಗಿದೆ ಅಂತ ಕೊಟ್ಟಿಲ್ಲದೆ ಇರೋ ಕಾರಣ ಹೆಂಗೆ ಮಾಡಬೇಕು ಅಂತ ಇದುವರೆಗೂ ನಾವು ಯಾವತ್ತೂ ಸಾಲ್ವ್ ಮಾಡಿಲ್ಲ. ಸಾಮಾನ್ಯವಾಗಿ ಸೇಲ್ಸ್ ಎಷ್ಟು ಯೂನಿಟ್ ಆಗಿರುತ್ತೆ ಅಂತ ಕೊಟ್ಟಿರಲ್ಲ. ಸೇಲ್ಸ್ ಯೂನಿಟ್ ಕೊಟ್ಟಿಲ್ಲದೆ ಇರೋ ಕಾರಣ ನಾವು ಯಾವಾಗಲೂ ಅದನ್ನು ಹೆಂಗೆ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿದೆ. ಹೇಗೆ ಮಾಡ್ತೀವಿ? ಸೇಲ್ಸ್ ಕೊಟ್ಟಿಲ್ಲದೆ ಇದ್ದಾಗ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸು ಅಲ್ವಾ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸಿಗೆ ಕರೆಂಟ್ ಇಯರ್ ಏನು ಪ್ರೊಡ್ಯೂಸ್ ಆಗಿರುತ್ತೋ ಅದನ್ನು ಆ್ಯಡ್ ಮಾಡ್ತೀವಿ. ಬಂದಿರುವಂತಹ ಟೋಟಲ್ಲಿಗೆ ನಾವು ಮೈನಸ್ ಕ್ಲೋಸಿಂಗ್ ಸ್ಟಾಕನ್ನು ಮಾಡಿರ್ತೀವಿ. ಹೌದಾ? ಈ ರೀತಿ ಮಾಡಿದ್ದೆ. ನೆನ್ನೆನೂ ಪ್ರಾಬ್ಲಮಲ್ಲಿ ಎಕ್ಸ್ಪ್ಲೈನನ್ನು ಮಾಡಿದ್ದೆ. ಹಿಂಗೆ ಮಾಡಿದಾಗ ನಮಗೆ ಸಿಗೋದು ಸೇಲ್ಸ್. ಹೌದಾ? ಹಿಂಗೆ ಮಾಡ್ತೀವಿ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ ಪ್ಲಸ್ ಕರೆಂಟ್ ಇಯರ್ ಗೂಡ್ಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದಿ ಕರೆಂಟ್ ಇಯರ್. ಆಯಿತಾ? ಕರೆಂಟ್ ಇಯರಲ್ಲಿ ಪ್ರೊಡಕ್ಷನ್ ಆಗಿರುವಂತಹ ಗೂಡ್ಸು ಇಸ್ ಈಕ್ವಲ್ ಟು ಟೋಟಲ್ ಗೂಡ್ಸ್ ಇರೋವಂಥದ್ದು. ಇನ್ನು ನಮ್ಮ ಕೈಯಲ್ಲಿ ಗೂಡ್ಸ್ ಎಷ್ಟಿದೆ ಅದರಲ್ಲಿ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ನಮ್ಮ ಕೈಯಲ್ಲಿ ಸಿಗೋವಂಥದ್ದು ಸೇಲ್ಸು. ಅರ್ಥ ಆಗ್ತಿದೆಯಾ? ಬಟ್ ಇಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ, ಇಲ್ಲಿದೆ ಕಾಣಿಸ್ತಿದೆ. ಬಟ್ ಫಿನಿಶ್ಡ್ ಗೂಡ್ಸಿನ ಸ್ಟಾಕು ಕೂಡ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸು ಕೊಟ್ಟಿದ್ದಾರೆ. ಬಟ್ ಇಡೀ ಕ್ವೆಶನಲ್ಲಿ ಎಲ್ಲೂ ಕರೆಂಟ್ ಇಯರ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಕೊಟ್ಟಿಲ್ಲ. ನಮಗೆ ಬೇಕಾದು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರಾ? ಇಲ್ಲ, ಅದೊಂದು ಕ್ವಶನ್ ಮಾರ್ಕ್ ಆಗಿದೆ. ನಮಗದು ಖಂಡಿತ ಬೇಕು. ಯಾಕೆ ಬೇಕು ಅಂದರೆ ಇಲ್ಲಿ ಟೋಟಲ್ ಕಾಸ್ಟ್ ಆ್ಯಂಡ್ ಕಾಸ್ಟ್ ಪರ್ ಯೂನಿಟ್ ಅಂತ ಕ್ವೆಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕಾಸ್ಟ್ ಪರ್ ಯೂನಿಟ್ ಅಂತ ಮೆನ್ಷನ್ ಮಾಡಿದಾಗ ನಮಗೆ ಕರೆಂಟ್ ಇಯರ್ ಔಟ್ಪುಟ್ ಎಷ್ಟಿದೆ ಅಂತ ಗೊತ್ತಾಗಬೇಕು. ಔಟ್ಪುಟ್ ಗೊತ್ತಾಗಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ, ನಾನು ಅದಕ್ಕೆ ಒಂದು ಸೊಲ್ಯೂಷನನ್ನು ಫೋಟೋ ಕ್ಲಿಕ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ವಾ? ಇದು ಯಾವಾಗ ನಮಗೆ ಔಟ್ಪುಟ್ ಕೊಟ್ಟು ಸೇಲ್ಸ್ ಕೊಡ್ತಿದ್ದಾಗ ಆ ರೀತಿ ಮಾಡ್ತೀವಿ. ಬಟ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ದಾರೆ. ಆದರೆ ಕರೆಂಟ್ ಇಯರ್ ಔಟ್ಪುಟ್ ಕೊಡದೇ ಇದ್ದಾಗ ನಾವು ಈ ರೀತಿಯಾಗಿ ಮಾಡಬೇಕು. ಈ ರೀತಿಯಾಗಿ ಅಂದಾಗ ಸೇಲ್ಸನ್ನು ಕ್ಲೋಸಿಂಗ್ ಸ್ಟಾಕ್ ಜೊತೆ ಆ್ಯಡ್ ಮಾಡಬೇಕು. ಸೇಲ್ಸ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು ಬರುವ ಟೋಟಲಲ್ಲಿ ನಾವು ಮೈನಸ್ ಓಪನಿಂಗ್ ಸ್ಟಾಕನ್ನು ಮಾಡಿದ್ರೆ ನಮಗೆ ಸಿಗೋ ಅಂಥದ್ದು ಈ ಒಂದು ಅಮೌಂಟು ಕರೆಂಟ್ ಇಯರ್ ಔಟ್ಪುಟ್, ಫಿನಿಶ್ಡ್ ಗೂಡ್ಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಇಯರ್, ಇದು ಸಿಗತ್ತೆ. ಅರ್ಥ ಆಗ್ತಿದೆಯಾ? ಸೊ ಸೇಲ್ಸು ಅದಕ್ಕೆ ಕ್ಲೋಸಿಂಗ್ ಸ್ಟಾಕನ್ನು ಆ್ಯಡ್ ಮಾಡಬೇಕು. ಬಂದಿರುವ ಟೋಟಲಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಲೆಸ್ ಮಾಡಿದ್ರೆ ನಮಗೆ ಬರುವಂತಹ ಟೋಟಲ್ಲೇ ಕರೆಂಟ್ ಇಯರ್ ಫಿನಿಶ್ಡ್ ಗೂಡ್ಸ್. ಇದನ್ನು ನಾವು ಕರೆಯೋದು ಔಟ್ಪುಟ್ ಅಂತ. ನಾವು ಯಾವಾಗಲೂ ಮಾಡ್ತೀವಲ್ವ ಔಟ್ಪುಟ್ ಡ್ಯೂರಿಂಗ್ ದ ಇಯರ್, ಅದು ಇದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಪ್ರಾಬ್ಲಮ್ ಮಾಡೋದಕ್ಕೆ ಭಾಳ ಸುಲಭ ಆಗುತ್ತೆ. ಸೊ ಪ್ರಾಬ್ಲಮನ್ನು ಮಾಡ್ತಾ ಹೋಗೋಣ.
ಪ್ರಾಬ್ಲಮನ್ನು ನೋಡಿ. ಸಿಂಪಲ್ ಪ್ರಾಬ್ಲಮ್, ಈಸಿ ಪ್ರಾಬ್ಲಮ್. ಬಟ್ ಪ್ರಾಬ್ಲಮಲ್ಲಿ ನೀವು ಕ್ವೆಶನನ್ನು ನೋಡಿದ್ರೆ ನಾವು ಯಾವುದ್ಯಾವುದೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ ಅಂತ ಅಂದರೆ, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಕಾಣಿಸ್ತಿದೆಯಲ್ಲ, ಇದನ್ನು ಇನ್ಕ್ಲೂಡ್ ಮಾಡಲ್ಲ. ಡೊನೇಷನನ್ನು ಇನ್ಕ್ಲೂಡ್ ಮಾಡಲ್ಲ. ಇಂಟ್ರೆಸ್ಟ್ ಆನ್ ಫಿಕ್ಸೆಡ್ ಡೆಪಾಸಿಟ್, ಅದು ಇನ್ಕಮ್, ಅದನ್ನು ಇನ್ಕ್ಲೂಡ್ ಮಾಡಲ್ಲ. ರೆಂಟ್ ಇದೆಯಲ್ಲ, ಅದನ್ನು ಇನ್ಕ್ಲೂಡ್ ಮಾಡಲ್ಲ. ಗ್ರಾಸ್ ಪ್ರಾಫಿಟನ್ನು ಇನ್ಕ್ಲೂಡ್ ಮಾಡಲ್ಲ. ಇದಿಷ್ಟನ್ನು ಇನ್ಕ್ಲೂಡ್ ಮಾಡೋದಿಲ್ಲ. ಅರ್ಥ ಆಗ್ತಿದೆಯಾ? ಇನ್ನೆಲ್ಲನೂ ಭಾಳ ಸಿಂಪಲ್, ಈಸಿ. ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ, ಸೊಲ್ಯೂಷನನ್ನು ನೋಡ್ತಾ ಹೋಗೋಣ. ಸೊ ಆ್ಯಸ್ ಯೂಶುವಲ್ ಪ್ರಾಬ್ಲಮಿಗೆ ಬಂದರೆ, ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಆ್ಯಡ್ ಪರ್ಚೇಸಸ್ ಮಾಡಿದ್ರೆ ನಮಗಿಷ್ಟು ಬರುತ್ತೆ. ಅದಕ್ಕೆ ಇಲ್ಲಿ ಕ್ಯಾರೇಜ್ ಔಟ್ವರ್ಡ್, ಪರ್ಚೇಸ್ ರಿಟರ್ನ್ ಆಗಿದೆ. ರಾ ಮೆಟೀರಿಯಲ್ಸ್ ಪರ್ಚೇಸ್ ರಿಟರ್ನ್ ಆಗಿದೆ. ಪರ್ಚೇಸ್ ರಿಟರ್ನ್ ಅನ್ನೋದನ್ನು ನಾವು ಇಲ್ಲಿ ಲೆಸ್ ಮಾಡಬೇಕು. ಆಮೇಲೆ ಕ್ಯಾರೇಜ್ ಇನ್ವರ್ಡ್ ಇರೋದನ್ನು ಆ್ಯಡ್ ಮಾಡ್ತೀವಿ. ನಮಗೆ ಗೊತ್ತೇ ಇದೆ, ಹೊಸ ಇದಿದು ಅಡ್ಜಸ್ಟ್ಮೆಂಟು. ಪರ್ಚೇಸ್ ರಿಟರ್ನ್ ಕೊಟ್ಟಾಗ ನಾವು ಅದನ್ನು ಲೆಸ್ ಮಾಡ್ತೀವಿ. ಕ್ಯಾರೇಜ್ ಔಟ್ವರ್ಡು ಪರ್ಚೇಸ್ ರಿಟರ್ನು ಎರಡನ್ನೂ ಕೂಡ ನಾವು ಲೆಸ್ ಮಾಡಬೇಕು. ಕ್ಯಾರೇಜ್ ಇನ್ವರ್ಡನ್ನು ಆ್ಯಡ್ ಮಾಡ್ತೀವಿ. ಇದು ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸನ್ನು ಲೆಸ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಇಲ್ಲಿ ಪರ್ಚೇಸ್ ರಿಟರ್ನು, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಎರಡನ್ನು ಲೆಸ್ ಮಾಡ್ತೀವಿ. ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್ಸನ್ನು ಆ್ಯಡ್ ಮಾಡಬೇಕು. ಒಂದು ಸ್ಮಾಲ್ ಡಿಫ್ರೆನ್ಸ್ ಅಂದರೆ ಪರ್ಚೇಸ್ ರಿಟರ್ನ್ಗೂ ಪರ್ಚೇಸಸ್ಗೂ ವ್ಯತ್ಯಾಸ ಇದೆ. ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ನ ಲೆಸ್ ಮಾಡ್ತೀವಿ. ನಾವು ಇಡೀ ವರ್ಷ 2500 ಯೂನಿಟ್ಸಿಗೆ ಎಲ್ಲಿವರೆಗೂ ಮಾಡ್ತೀವಿ? ಕಾಸ್ಟ್ ಆಫ್ ಪ್ರೊಡಕ್ಷನ್ವರೆಗೂ 2500 ಯೂನಿಟಿಗೆ ಡಿವೈಡ್ ಮಾಡ್ತಾ ಹೋಗ್ತೀವಿ, ಗೊತ್ತಿರೋದೆ. ಇನ್ನು ಡೈರೆಕ್ಟ್ ವೇಜಸ್ಸು, ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ನಿಮಗೆ ಸಿಗೋವಂಥದ್ದು ಪ್ರೈಮ್ ಕಾಸ್ಟ್. ಓಕೆನಾ? ಸೊ ಅದಕ್ಕೆ ಫ್ಯಾಕ್ಟ್ರಿಯ ಓವರ್ ಹೆಡ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಫ್ಯಾಕ್ಟ್ರಿಯ ಆನ್ ಕಾಸ್ಟನ್ನು ಆ್ಯಡ್ ಮಾಡ್ತೀರಾ. ನಿಮಗೆ ಕ್ವೆಶನಲ್ಲೇ ಈ ಕಡೆ ಕೊಟ್ಟಿದ್ದಾರೆ ಸೇಲ್ ಆಫ್ ಸ್ಕ್ರೇಪು. ಸೊ ಈ ಕಡೆ ಬರೋದೆಲ್ಲ ಇನ್ಕಮ್ ನಿಮಗೆ ಗೊತ್ತೇ ಇದೆ. ಸೊ ಸೇಲ್ ಆಫ್ ಸ್ಕ್ರೇಪ್ ಅಸೆಟ್ ಆಗುತ್ತೆ. ನಿಮಗೆ ಅಸೆಟ್ ಬಂದಿರೋದ್ರಿಂದ ಅದನ್ನು ನಾವು ಇಲ್ಲಿ ಯಾವಾಗಲೂ ಸೇಲ್ ಆಫ್ ಸ್ಕ್ರೇಪನ್ನು ಫ್ಯಾಕ್ಟ್ರಿಯ ಓವರ್ ಹೆಡ್ಸ್ ಕೆಳಗಡೆಗೆ ಲೆಸ್ ಮಾಡ್ತೀವಿ. ಅದನ್ನು ತಲೆಯಲ್ಲಿ ಇಟ್ಕೊಂಡಿರಿ. ಇನ್ನು ನೆಕ್ಸ್ಟ್ ಬಂದು ಸೇಲ್ ಆಫ್ ಸ್ಕ್ರೇಪ್ನ ಲೆಸ್ ಮಾಡಿದ್ಮೇಲೆ ಇನ್ನೆಲ್ಲನೂ 2500 ಯೂನಿಟಿಗೆ ಡಿವೈಡ್ ಮಾಡ್ತೀವಿ. ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ಸು, ಅದನ್ನು 12,000 ಇದೆ ಆ್ಯಡ್ ಮಾಡ್ತೀವಿ. ಯಾವಾಗಲೂ ಓಪನಿಂಗ್ ಅನ್ನೋದನ್ನು ಆ್ಯಡ್ ಮಾಡ್ತೀವಿ, ಕ್ಲೋಸಿಂಗ್ ಅನ್ನೋದನ್ನು ಲೆಸ್ ಮಾಡ್ತೀವಿ. ನಿಮಗೆಲ್ರಿಗೂ ಗೊತ್ತೇ ಇದೆ. ಅದು ಮಾಡಿದ್ಮೇಲೆ ನಮಗೆ ಫ್ಯಾಕ್ಟ್ರಿ ಕಾಸ್ಟ್ ಬರುತ್ತೆ. ಫ್ಯಾಕ್ಟ್ರಿ ಕಾಸ್ಟ್ ಅಂದರೆ ವರ್ಕ್ ಕಾಸ್ಟ್ ಬರುತ್ತೆ. ವರ್ಕ್ ಕಾಸ್ಟ್ ಗೊತ್ತಿರೋದೆ. ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಆಫೀಸ್ ಎಕ್ಸ್ಪೆನ್ಸಸ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಲ್ಲ, ಆಫೀಸ್ ಓವರ್ ಹೆಡ್ಸು. ಆಫೀಸ್ ಓವರ್ ಹೆಡ್ಸಿಗೆ ಆಫೀಸ್ ಎಕ್ಸ್ಪೆನ್ಸಸನ್ನು ಅವರೇ ಮೆನ್ಷನ್ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಮಗೆ ಬರೋದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಅದನ್ನು 2500 ಯೂನಿಟ್ಸಿಗೆ ಡಿವೈಡ್ ಮಾಡಿದ್ರೆ 200 ರೂಪೀಸ್ ಬರುತ್ತೆ. ನೆಕ್ಸ್ಟಿಗೆ ಇಲ್ಲಿಂದ ಒಂದು ಸ್ವಲ್ಪ ವಿಭಿನ್ನವಾದಂತಹ ಅಡ್ಜಸ್ಟ್ಮೆಂಟ್ ಬರುತ್ತೆ. ಪ್ರತಿ ಸಲನೂ ಎಲ್ಲರೂ ಅಲ್ಲಿ ಕನ್ಫ್ಯೂಸ್ ಆಗ್ತಿದ್ದೀರಾ. ಅಮೌಂಟ್ ಕೊಟ್ಟಿದ್ರೆ ನೋಡಿ, ಕ್ವೆಶನನ್ನು ನೋಡಿ, ಇಲ್ಲಿ ನೋಡಿ, ಫಿನಿಶ್ಡ್ ಸ್ಟಾಕ್ 100 ಯೂನಿಟ್ಸ್ 20,000. ಓಕೆನಾ? ಅಮೌಂಟ್ ಕೊಟ್ಟಿದ್ರೆ ನೀವು ಯಾವುದೇ ರೀತಿಯ ಮಲ್ಟಿಪ್ಲಿಕೇಶನ್ ಮಾಡೋದಿಲ್ಲ, ಡೈರೆಕ್ಟಾಗಿ ಅಮೌಂಟ್ ಬರೀತೀರಾ. ಇನ್ ಕೇಸ್ ಈ ಪ್ಲೇಸಲ್ಲಿ ಅಮೌಂಟ್ ಕೊಟ್ಟಿಲ್ಲ, ಬರೀ 100 ಯೂನಿಟ್ಸ್ ಕೊಟ್ಟಿದ್ರೆ ಏನು ಮಾಡಬೇಕಂತ ಹೇಳ್ತೀನಿ. ಇಲ್ಲೂ ಕೂಡ ಫಿನಿಶ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕಲ್ಲಿ 600 ಯೂನಿಟ್ಸ್ 1,20,000 ಕೊಟ್ಟಿದ್ದಾರೆ. ಓಕೆನಾ? ಅಮೌಂಟನ್ನು ನಿಮಗೆ ಅಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಓಕೆನಾ? ಮೆನ್ಷನ್ ಮಾಡಿ ಕೊಟ್ಟಿರೋದ್ರಿಂದ ಅದನ್ನು ಆ್ಯಡ್ ಮಾಡ್ತೀರಾ, ಲೆಸ್ ಮಾಡ್ತೀರಾ. ಇಲ್ಲಿ ಕಾಸ್ಟ್ ಪರ್ ಯೂನಿಟಲ್ಲಿ ಏನನ್ನು ಅಡ್ಜಸ್ಟ್ಮೆಂಟ್ ಬರಿಬೇಡಿ, ಆಯಿತಾ? ಇಲ್ಲೂ ಕೂಡ ಏನನ್ನು ಬರಿಬೇಡಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸು, ಓಪನಿಂಗ್ ಕಾಸ್ಟ್ ಆಫ್ ಫಿನಿಶ್ ಗೂಡ್ಸನ್ನು ಏನನ್ನು ಬರಿಬೇಡಿ. ಹಾಗೆ ಆ ಜಾಗನ ಬ್ಲ್ಯಾಂಕ್ ಬಿಟ್ಟಿರಿ. ಇನ್ ಕೇಸ್ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಕೊಡದೇ ಇದ್ದರೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಅಮೌಂಟ್ ಕೊಡದೇ ಇದ್ದಿದ್ದರೆ ಆವಾಗ ನೀವು 100 ಯೂನಿಟ್, ಆವಾಗ ನೀವೇನು ಮಾಡಬೇಕಿತ್ತು, 100 ಯೂನಿಟ್ ಇಂಟು
ಕರೆಂಟ್ ಕಾಸ್ಟ್ ಪರ್ ಯೂನಿಟ್ ಈ ಅಮೌಂಟ್ ಜೊತೆ ನೀವು ಮಲ್ಟಿಪ್ಲಿಕೇಷನನ್ನು ಮಾಡಬೇಕಿತ್ತು. ಅರ್ಥ ಆಗ್ತಿದೆಯಾ? ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬರೋ ಅಂಥದ್ದು 20,000. ಓಕೆನಾ? ಬಟ್ ಅವರೇ ಮೆನ್ಷನ್ ಮಾಡಿ ಕೊಟ್ಟಿರೋದ್ರಿಂದ ನೀವೇನನ್ನು ಬರೆಯುವಂತಹ ಅವಶ್ಯಕತೆ ಇರೋದಿಲ್ಲ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸಿಗೆ ಅವರೇ 1,20,000 ಕೊಟ್ಟಿದ್ರು. ಆ 1,20,000 ನೀವು ಮಾಡಬೇಕಾಗಿರುತ್ತೆ, ಬರಿಬೇಕಷ್ಟೇ. ಇಲ್ಲಿ ಬರಿಬೇಕು. 600 ಯೂನಿಟ್ಸಿಗೆ 1,20,000 ಅಮೌಂಟನ್ನು ಕೊಟ್ಟಿದ್ದಾರೆ. ಅಮೌಂಟ್ ಕೊಡದೇ ಇದ್ದರೆ ಈ ಕರೆಂಟ್ ಕಾಸ್ಟ್ ಪರ್ ಯೂನಿಟ್ ಇಂಟು 200 600 ಯೂನಿಟ್ಸ್ ಕ್ವಶನಲ್ಲಿ ಕೊಟ್ಟಿದ್ರಲ್ವಾ, ಕೊಟ್ಟಿದ್ದರಿಂದ ಆ ಇಂಟು 200 ಯೂನಿಟನ್ನು ನೀವು ಯೂನಿಟ್ಸ್ ಜೊತೆಗೆ ಈ ಪರ್ ಕಾಸ್ಟನ್ನು ಕರೆಂಟ್ ಕಾಸ್ಟನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಕೊಟ್ಟಿರೋ ಕಾರಣ ನೀವು ಅದೇ ಅಮೌಂಟನ್ನು ಆ್ಯಸ್ ಯೂಶುವಲ್ ಹಾಗೆ ಬರಿತೀರ. ನೆಕ್ಸ್ಟ್ ಬಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಲ್ಲಿ 4 lakh rupees ಇದೆ. ಆಮೇಲೆ ಇಲ್ಲಿ ಯಾವುದೇ ರೀತಿಯಾದಂತಹ ಡಿವೈಡ್ ಮಾಡಬೇಡಿ, ಈ ಅಮೌಂಟನ್ನು ಹೀಗೆ ಬರೀರಿ. ಇಲ್ಲಿ ಕೊಟ್ಟಿದ್ದಾರೆ ಓಕೆ, ಬಟ್ ಇಲ್ಲಿರೋ ಅಮೌಂಟನ್ನು ಇಲ್ಲಿ ಹಾಗೆ ಬರ್ಕೊಳ್ಳೋದು ಭಾಳ ಉತ್ತಮ. ಅರ್ಥ ಆಯ್ತಾ? ಇಲ್ಲಿಗೆ ಸುಮ್ಮನೆ ಅದನ್ನು ಬ್ರಾಡ್ ಫಾರ್ವರ್ಡ್ ಮಾಡ್ತೀರ. ಓಕೆ. ನೆಕ್ಸ್ಟು ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದಮೇಲೆ ನಾವು ಏನನ್ನು ಗೂಡ್ಸ್ಗೆ ಎಷ್ಟು ಯೂನಿಟ್ಸ್ ಗೂಡ್ಸನ್ನು ಸೇಲ್ ಮಾಡ್ತೀವೋ ಅದಕ್ಕೆ ನಾವು ಡಿವೈಡ್ ಮಾಡ್ತಾ ಹೋಗಬೇಕು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಯಾವಾಗ ನಿಮಗೆ ಯೂನಿಟ್ಸನ್ನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ ಪರ್ ಯೂನಿಟನ್ನು ಮೆನ್ಷನ್ ಮಾಡಿ ಸೇಲ್ಸನ್ನು ಕೊಟ್ಟಿದ್ದಾಗ, ಮತ್ತು ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಮೆನ್ಷನ್ ಮಾಡಿ ಕೊಟ್ಟಿದ್ದಾಗ ನೀವು ಆವಾಗ ಎಷ್ಟು ಯೂನಿಟ್ ಸೇಲ್ ಆಗಿದೆ ಅಲ್ಲಿಗೆ ಬರಿತೀರಾ. ಇನ್ ಕೇಸ್ ಕಳೆದ ಪ್ರಾಬ್ಲಮಲ್ಲಿ ನಿಮ್ಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಏನೂ ಕೊಟ್ಟಿರಲಿಲ್ಲ, ಡೈರೆಕ್ಟಾಗಿ ಆಫೀಸ್ ಓವರ್ ಹೆಡ್ಸ್ ಕೊಟ್ಟಿದ್ರು, ಆಮೇಲೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಕೊಟ್ಟಿದ್ರು. ಅಂಥ ಟೈಮಲ್ಲಿ ನಿಮಗೆ ಟೋಟಲ್ 2,500 ಯೂನಿಟ್ಸ್ಗೆ ಎಲ್ಲ ಡಿವೈಡ್ ಮಾಡಬೇಕು. ನಿಮಗೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟು ಸೇಲ್ಸನ್ನು ಕೊಟ್ಟಿದ್ದರೆ, ಸೇಲ್ಸಿನ ಯೂನಿಟ್ಸ್ ಕೊಟ್ಟಿದ್ದರೆ ಆವಾಗ ಇಲ್ಲಿಂದ ನಿಮಗೆ ಯೂನಿಟ್ಸ್ ಕಾಸ್ಟ್ ಪರ್ ಯೂನಿಟ್ ಚೇಂಜ್ ಆಗುತ್ತೆ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗದೇ ಇದ್ದರೆ ಒಂಚೂರು ಬ್ಯಾಕ್ ಹೋಗಿ ಮತ್ತೆ ಕೇಳಿಸ್ಕೊಂಡು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ನೆಕ್ಸ್ಟ್ ಹೋಗೋಣ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸನ್ನು ಈಗಾಗಲೇ ಪ್ರಾಬ್ಲಮಲ್ಲಿ ಅವರೇ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಬಟ್ ನೋಡಿ, ಇಲ್ಲಿ ಪ್ರಾಬ್ಲಮಲ್ಲಿ ಅವರು ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 50,000 ರುಪೀಸನ್ನು ಅವರೇ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಎಷ್ಟು ಯೂನಿಟಿಗೆ ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬರು ಕನ್ಫ್ಯೂಷನ್ ಮಾಡ್ಕೊತೀರಾ. ಯಾವಾಗಲೂ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಸೇಲ್ಸ್ ಮೇಲೇ ನಾವು ಡಿವೈಡ್ ಮಾಡಬೇಕು. ಸೊ 50,000 ಡಿವೈಡೆಡ್ ಬೈ ನಂಬರ್ ಆಫ್ ಸೇಲ್ಸ್ ಆಗಿರೋದು 2,000 ಯೂನಿಟ್ಸು, ಅಲ್ಲಿಗೆ 25 ರೂಪೀಸ್ ಬರುತ್ತೆ. ಆ 25 ರೂಪೀಸನ್ನು ಇಲ್ಲಿ ಬರೆದಿದ್ದೀವಿ. ಓಕೆ, ಇಲ್ಲಿ ಬರೆದಿದೆ. ಓಕೆ. ನೆಕ್ಸ್ಟು ಕಾಸ್ಟ್ ಆಫ್ ಸೇಲ್ಸ್, ಟೋಟಲ್ ಸೇಲ್ಸನ್ನು ಮಾಡಬೇಕು. ಸೊ ಟೋಟಲ್ಸ್ ಕಾಸ್ಟ್ ಆಫ್ ಸೇಲ್ಸನ್ನು ಇದನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಬರೋ ಅಮೌಂಟು ಇಷ್ಟು. ಈ ಅಮೌಂಟ್ ಬಂದಿದೆ. ಇದನ್ನು ನೀವು 2,000 ಯೂನಿಟ್ ಜೊತೆ ಡಿವೈಡ್ ಮಾಡಿದ್ರು 4 lakh ಡಿವೈಡೆಡ್ ಬೈ 2,000 ಯೂನಿಟ್ ಮಾಡಿದ್ರು ನಿಮಗೆ ಸೇಮ್ ಬರುತ್ತೆ, 225 ಬರುತ್ತೆ. ನೀವು ಇಲ್ಲ ಅಂದರೂ ಇದೆರಡನ್ನು ಆ್ಯಡ್ ಮಾಡಿದ್ರೂ ಕೂಡ ನಿಮಗೆ ಸೇಮ್ ಬರುತ್ತೆ. ಓಕೆ. ನೆಕ್ಸ್ಟು ನಿಮಗೆ ನೆಟ್ ಪ್ರಾಫಿಟನ್ನು ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನೆಟ್ ಪ್ರಾಫಿಟನ್ನು ಅವರೇ ಕೊಟ್ಟಿರೋ ಕಾರಣ ನೀವು ಜಸ್ಟ್ 50,000 ಬರಿಬೇಕು. ಬರೆದಾದ್ಮೇಲೆ ಸೇಲ್ಸನ್ನು ಕೂಡ ಅವರೇ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಇದೆರಡರ ಡಿಫ್ರೆನ್ಸ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. 5 lakh ಅಂದರೆ ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್, ಎರಡರ ಡಿಫ್ರೆನ್ಸೇ ಪ್ರಾಫಿಟ್ ನಿಮಗೆ ಕರೆಕ್ಟಾಗಿ ಟ್ಯಾಲಿ ಆಯಿತು. ಇದರಲ್ಲೆಲ್ಲ ಅವರೇ ಕೊಟ್ಟಿರೋದ್ರಿಂದ ನಿಮಗೆ ಟ್ಯಾಲಿ ಆಗೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಪ್ರಾಬ್ಲಮ್. ಸೊ ಇದು ಕೂಡ ಸೇಮ್ ನಿಮಗೆ 50,000 ಡಿವೈಡೆಡ್ ಬೈ 2,000 ಮಾಡಿದ್ರೂ ಕೂಡ ನಿಮಗೆ 25 ಬರುತ್ತೆ. ಎಲ್ಲಿ ಕಾಸ್ಟ್ ಪರ್ ಸೇಲ್ಸಲ್ಲಿ ಇಲ್ಲಿ ನೀವು ಇದರಿಂದ ಇದನ್ನು ಮೈನಸ್ ಮಾಡಿದ್ರೂ ಕೂಡ 25 ಬರುತ್ತೆ. ಇದು ಪ್ರಾಬ್ಲಮ್ ಭಾಳ ಸುಲಭವಾಗಿರುವಂತಹ ಪ್ರಾಬ್ಲಮ್, ಈಸಿಯಾಗಿ ಅರ್ಥ ಆಗುವಂತಹ ಪ್ರಾಬ್ಲಮ್.
ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ನೀವು ಯಾವುದನ್ನು ತೊಗೋಬೇಕು ಯಾವುದನ್ನು ತೊಗೋಬಾರ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರಾಬ್ಲಮನ್ನು ನೀವು ತಿಳ್ಕೊಂಡ್ರೆ ನಿಮಗಿಲ್ಲಿ ವಿಶೇಷವಾಗಿರೋ ಅಡ್ಜಸ್ಟ್ಮೆಂಟ್ ಅಂದರೆ ಔಟ್ಪುಟ್ ಕೊಟ್ಟಿಲ್ಲ. ಔಟ್ಪುಟ್ ಕೊಡದೇ ಇದ್ದಾಗ ಏನು ಮಾಡಬೇಕು ಮತ್ತು ಯಾವುದನ್ನು ತೊಗೋಬಾರ್ದು, ಇದಿಷ್ಟನ್ನು ತೊಗೋಬಾರ್ದು ಅಂತ ತಿಳ್ಕೊಬೇಕು ಅಷ್ಟೆ. ಅದು ಬಿಟ್ಟರೆ ಪ್ರಾಬ್ಲಮ್ ಭಾಳ ಸುಲಭವಾಗಿರೋ ಅಂಥದ್ದು. ಮಾಮೂಲಿ ಆ್ಯಸ್ ಯೂಶ್ವಲ್ ಕ್ಯಾಶ್ ಶೀಟ್ ಮಾಡ್ತಿರಲ್ಲ ಅದೇ ರೀತಿ. ಓಕೆ, ಯಾರ್ಯಾರು ಪ್ರಾಬ್ಲಮನ್ನು ಮಾಡಿಲ್ಲ ಅವರೆಲ್ಲ ಪ್ರಾಬ್ಲಮನ್ನು ಮಾಡೋ ಪ್ರಯತ್ನ ಪಡಿ. ಥ್ಯಾಂಕ್ ಯು ಸೋ ಮಚ್.